in this class we are going to learn our mineral resources. So mineral resources means ಖನಿಜ ಸಂಪನ್ಮೂಲಗಳು. ಸೊ ಏನಿದು ಖನಿಜ ಸಂಪನ್ಮೂಲಗಳು, ವಾಟ್ ಈಸ್ ಮಿನರಲ್ ರಿಸೋರ್ಸಸ್ ಅಂದರೆ, ಸೊ ಇದು ಭೂಮಿಯ ಅಂತರಾಳದಲ್ಲಿ ಇರುವಂತಹ ಬೆಲೆ ಬಾಳುವ ಒಂದು ವಸ್ತು. ಸೊ ಹೇಗೆ ನಾವು ಭೂಮಿ ಮೇಲೆ ಈ ಒಂದು ಅರ್ತ್ ಸರ್ಫೇಸಲ್ಲಿ ವಾಟರ್ ಇರ್ಬೋದು, ಸೊ ಸಾಯಿಲ್, ಹಾಗೆಯೇ ಮೌಂಟೇನ್ಗಳನ್ನು, ಟ್ರೀಸನ್ನು ನಾವು ನೋಡ್ತೀವೋ, ಸೊ ಅದೇ ರೀತಿ ಭೂಮಿಯ ಒಂದು ಅಂತರಾಳದಲ್ಲಿ ಕೆಲವೊಂದು ಮೌಲ್ಯಯುತವಾದಂತಹ ಕೆಲವೊಂದು ಮಿನರಲ್ ರಿಸೋರ್ಸ್ಗಳನ್ನು ನಾವು ನೋಡ್ತೀವಿ. ಸೊ ಅದನ್ನು ನಾವು ಈ ಒಂದು ಲೆಸನಲ್ಲಿ ಏನು ಮತ್ತು ಯಾವ್ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಮಿನರಲ್ಸ್ ರಿಸೋರ್ಸಸ್ ಆರ್ ನ್ಯಾಚುರಲ್ ರಿಸೋರ್ಸಸ್. ಒಂದು ಮಿನರಲ್ ರಿಸೋರ್ಸಸ್ ಅನ್ನೋದಂಥದ್ದು ನ್ಯಾಚುರಲ್ ಆಗಿರತಕ್ಕಂತಹ ಒಂದು ಸಂಪನ್ಮೂಲ. ಸೊ ಇದನ್ನು ಯಾವುದೇ ಮನುಷ್ಯ ತನ್ನ ಒಂದು ಕೈಯಿಂದ ಮಾಡಿರ್ತಕ್ಕಂಥದ್ದಲ್ಲ. ಇದು ನೈಸರ್ಗಿಕವಾಗಿಯೇ ಭೂಮಿಯಲ್ಲಿ ಹಲವಾರು ವರ್ಷಗಳ ಒಂದು ಕಾಲಾಂತರದಲ್ಲಿ ಭೂಮಿಯ ಗರ್ಭದಲ್ಲಿ ಆಗಿರ್ತಕ್ಕಂತಹ ಒಂದು ಸಂಪತ್ತು. ದೇ ಆರ್ ನಾಟ್ ಮೇಡ್ ಬೈ ಮ್ಯಾನ್. ಸೊ ನಾನು ಹೇಳ್ದಂಗೆ ದೇ ಆರ್ ನಾಟ್ ಮೇಡ್ ಬೈ ಮ್ಯಾನ್ ಅಂದರೆ ಮನುಷ್ಯನಿಂದ ಮಾಡಿರ್ತಕ್ಕಂಥದ್ದಲ್ಲ. ದೇ ಆರ್ ಫೌಂಡ್ ಇನ್ ರಾಕ್ಸ್ ವಿಚ್ ಲೈ ಬಿಲೋ ದಿ ಅರ್ತ್ ಸರ್ಫೇಸ್. ಇದು ಎಲ್ಲಿ ಸಿಗುತ್ತೆ ನಮಗೆ ಅಂತ ಹೇಳಿದರೆ, ಇದು ಒಂದು ಭೂಮಿಯ ಅಂತರಾಳದಲ್ಲಿ ಕಲ್ಲಿನ ರೂಪದಲ್ಲಿ ಮತ್ತು ಕಲ್ಲುಗಳಲ್ಲಿ ಇದು ಒಂದು ವಸ್ತುವಿನ ಹಾಗೆ ಇದು ನಮಗೆ ಸಿಗುತ್ತೆ. ಸೊ ಭೂಮಿಯ ಅಂತರಾಳದಲ್ಲಿ ದ ಮಿನರಲ್ಸ್ ಹ್ಯಾವ್ ಟು ಬಿ ಟೇಕನ್ ಔಟ್. The method used for taking them out depends upon the depth at which they are located. ಸೊ ಈ ಮಿನರಲ್ಸ್ಗಳನ್ನು ನಾವು ಏನು ಡಿಗ್ ಮಾಡೋದ್ರ ಮೂಲಕ ನಾವು ಹೊರಗಡೆ ತಗೋಬೋದು, ಅಂದರೆ ಭೂಮಿಯನ್ನು ಅಗೆದು ಸೊ ಆ ಒಂದು ಮಿನರಲ್ಸ್ಗಳನ್ನು ಹೊರಗಡೆ ತಗೋತೀವಿ. ಆದರೆ ಆ ಒಂದು ರಿಸೋರ್ಸು ಯಾವುದು ಮಿನರಲ್ ರಿಸೋರ್ಸು ಭೂಮಿಯ ಅಂತರಾಳದಲ್ಲಿ ಎಷ್ಟು ಆಳದಲ್ಲಿದೆ ಅನ್ನೋದರ ಆಧಾರದ ಮೇಲೆ ನಾವು ಆ ಭೂಮಿಯನ್ನಾಗಿರ್ತಕ್ಕಂಥದ್ದು. ಸೊ ಕೆಲವೊಂದು ಕಡೆ 3-4 ಅಡಿಲೇ ಕೆಲವೊಂದು ಮಿನರಲ್ಸ್ಗಳು ಸಿಗಬಹುದು, ಹೌದಲ್ವಾ? ಸೊ ಅದೇ ರೀತಿ ಕೆಲವೊಂದು ಖನಿಜಗಳು 10-12 ಅಡಿ 13 ಅಡಿಯಷ್ಟು ಭೂಮಿಯನ್ನು ಅಗೆದಾಗ ನಮಗೆ ಸಿಗಬಹುದು. ಸೊ ಅದು ಎಲ್ಲಿ ಸಿಗುತ್ತೆ ಅನ್ನೋ ಒಂದು ಬೇಸ್ ಮೇಲೆ ನಾವು ಭೂಮಿಯನ್ನು ಡೀಪಾಗಿ ಅಥವಾ ಶಾರ್ಟಾಗಿ ಡಿಗ್ ಮಾಡ್ತಕ್ಕಂಥದ್ದು. ದ ಪ್ರೊಸೆಸ್ ಆಫ್ ಟೇಕಿಂಗ್ ಔಟ್ ಮಿನರಲ್ಸ್ ಫ್ರಮ್ ದಿ ಅರ್ತ್ ಈಸ್ ಕಾಲ್ಡ್ ಮೈನಿಂಗ್. ಸೊ ನಾವೇನು ಭೂಮಿಯನ್ನು ಅಗೆದು ಮಿನರಲ್ಸ್ಗಳನ್ನು ಹೊರ ತೆಗಿತೀವೋ ಅದನ್ನು ನಾವು ಮೈನಿಂಗ್ ಅಂತ ಕರಿತೀವಿ. ಸೊ ಮೈನಿಂಗ್ ಮೀನ್ಸ್ ಗಣಿಗಾರಿಕೆ ಅಂತ ಕರಿತೀವಿ. ಮಿನರಲ್ಸ್ ಕ್ಯಾನ್ ಬಿ ಬ್ರಾಡ್ಲಿ ಗ್ರೂಪ್ಡ್ ಆ್ಯಸ್ ಮೆಟಾಲಿಕ್ ಆ್ಯಂಡ್ ನಾನ್ ಮೆಟಾಲಿಕ್ ಮಿನರಲ್ಸ್. ಈ ಒಂದು ಮಿನರಲ್ಸ್ಗಳನ್ನು ನಾವು ಏನು ಭೂಮಿ ಅಂತರಾಳದಲ್ಲಿ ಸಿಗುತ್ತೋ, ಸೊ ಆ ಒಂದು ಮಿನರಲ್ಸ್ಗಳನ್ನು ಮೆಟಾಲಿಕ್ ಅಂತ ಮತ್ತು ನಾನ್ ಮೆಟಾಲಿಕ್, ಲೋಹ ಮತ್ತು ಅಲೋಹ ಖನಿಜಗಳು ಅಂತ 2 ವಿಭಾಗಗಳಾಗಿ ಮಾಡ್ತೀವಿ. Minerals ores containing metals such as iron, copper, aluminum, silver, etc. are called metallic minerals. ಸೊ ಹಾಗಾದರೆ ಈ ಒಂದು ಮೆಟಾಲಿಕ್ ಮತ್ತು ನಾನ್ ಮೆಟಾಲಿಕ್, ಲೋಹ ಮತ್ತು ಅಲೋಹ ಖನಿಜಗಳು ಅಂತ ಹೇಳಿದೆ. ಸೊ ಈ ಒಂದು ಮಿನರಲ್ಸ್ಗಳೇ 2 ಟೈಪ್ಸ್ ಅಂತ ಇದೆ ಅಂತ ಹೇಳಿದೆ. ಸೊ ಯಾವ್ಯಾವುದು ಮೆಟಾಲಿಕ್ ಮತ್ತು ನಾನ್ ಮೆಟಾಲಿಕ್ ಮಿನರಲ್ಸ್. ಅದರಲ್ಲಿ ನಾನ್ ಮೆಟಾಲಿಕ್ ಮಿನರಲ್ಸ್ ಅಂತ ಹೇಳಿದ್ರೆ ಲೋಹದ ಅಂಶ ಇಲ್ಲೇ ಇರ್ತಕ್ಕಂಥದ್ದನ್ನು ನಾವು ನಾನ್ ಮೆಟಾಲಿಕ್ ಅಂತ ಕರಿತೀವಿ. ಹಾಗೆಯೇ ಈ ಒಂದು ಮೆಟಾಲಿಕ್ ಅಂತಂದರೆ ಯಾವುದು, ಮೆಟಾಲಿಕ್ ಮಿನರಲ್ಸ್ಗಳಂದರೆ ಯಾವುದು ಅಂತ ಹೇಳಿದ್ರೆ, ಸೊ ಇದರಲ್ಲಿ ಮೆಟಾಲಿಕ್ನ ಒಂದು ಅಂಶ ಇರುತ್ತೆ. ಸೊ ಯಾವ್ಯಾವುದು ಅದರಲ್ಲಿ ಬರ್ತಕ್ಕಂಥದ್ದಂದರೆ ಐರನ್, ಕಾಪರ್, ಅಲ್ಯೂಮಿನಿಯಂ, ಸಿಲ್ವರ್. ಸೊ ಹೀಗೆ ಹಲವಾರು ರೀತಿಯ ಒಂದು ಮಿನರಲ್ಸ್ಗಳನ್ನು ನಾವು ಮೆಟಾಲಿಕ್ ಮಿನರಲ್ಸ್ ಅಂತ ಕರಿತೀವಿ. ಅದೇ ರೀತಿ ನಾನ್ ಮೆಟಾಲಿಕ್ ಮಿನರಲ್ಸ್ ಅಂದರೆ ಏನು, ಡು ನಾಟ್ ಕಂಟೈನ್ ಮೆಟಲ್, ಅಂದರೆ ಅದರಲ್ಲಿ ಲೋಹದ ಅಂಶ ಇರೋದಿಲ್ಲ. ಸೊ ಅದೇ ಅಂತಹ ಒಂದು ಮಿನರಲ್ಸ್ಗಳು ಯಾವುದು ಅಂತ ಹೇಳಿದ್ರೆ, ದೇ ಇನ್ಕ್ಲೂಡ್ ಮೈಕಾ, ಲೈಮ್ಸ್ಟೋನ್, ಸಾಲ್ಟ್, ಕೋಲ್ ಆ್ಯಂಡ್ ಡೈಮಂಡ್ಸ್. ಯಾವುದು ಮೈಕಾ, ಲೈಮ್ಸ್ಟೋನ್, ಸಾಲ್ಟ್, ಕೋಲ್ ಆ್ಯಂಡ್ ಡೈಮಂಡ್ಸ್. ಮಿನರಲ್ಸ್ ಫ್ರಮ್ ವಿಚ್ ಮೆಟಲ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಆರ್ ಕಾಲ್ಡ್ ಓರಸ್. ಸೊ ನಾವು ಈ ಒಂದು ಮಿನರಲ್ಸ್ಗಳನ್ನು ಭೂಮಿಯಲ್ಲಿರ್ತಕ್ಕಂಥ ಒಂದು ಮಿನರಲ್ಸ್ಗಳು ಏನು ಹೊರ ತೆಗಿತೀವೋ, ಸೊ ಅದು ನಮಗೆ ಶುದ್ಧವಾದಂಥ ರೂಪದಲ್ಲಿ ಸಿಗೋದಿಲ್ಲ, ಹೌದಲ್ವಾ? ಸೊ ಇವಾಗ ಯಾವುದಾದ್ರೂ ನೀವು ನಿಮ್ಮ ಮನೆ ಹತ್ರ ಏನೋ ಒಂದು ಆಟ ಆಡ್ತಿರ್ಬೇಕಾದ್ರೂ ಅಥವಾ ಏನೋ ಅಗಿತಾ ಇರ್ತೀರ, ಅಗಿಬೇಕಾದ್ರೆ ಸೊ ನಿಮಗೆ ಯಾವುದಾದ್ರೂ ವಸ್ತು ಸಿಕ್ತು ಭೂಮಿ ಒಳಗಡೆ ಅಂದರೆ, ಸೊ ಅದರಲ್ಲಿ ಮಣ್ಣು ಕಲ್ಲು ಎಲ್ಲ ಮಿಕ್ಸಪ್ ಆಗಿರುತ್ತೆ, ಹೌದಲ್ವಾ?
ಸೊ ಅಂದರೆ ಏನದು ಶುದ್ಧವಾಗಿ ಇರೋದಿಲ್ಲ. ಸೇಮ್ ಅದೇ ರೀತಿಯಲ್ಲಿ ಒಂದು ಖನಿಜಗಳು ನಮಗೆ ಶುದ್ಧ ರೂಪದಲ್ಲಿ ಸಿಗೋದಿಲ್ಲ. ಅದು ಯಾವುದಾದ್ರೂ ಒಂದು ರಾಕ್ನ ರೂಪದಲ್ಲಿ ಸಿಗಬಹುದು. ಆ ರಾಕನ್ನು ನಾವು ಶುದ್ಧೀಕರಿಸಿದಾಗ ಅದರಲ್ಲಿ ಕೇವಲ ಒಂದು ಅರ್ಧ ಗ್ರಾಮ್ ಇರ್ಬೋದು, 1 ಗ್ರಾಮ್ ಅಷ್ಟಿರ್ಬೋದು. ಈ ರೀತಿಯಲ್ಲಿ ನಮಗೆ ಆ ಒಂದು ಬೆಲೆ ಬಾಳ್ತಕ್ಕಂಥ ಮಿನರಲ್ಸು ಸಿಗ್ತಕ್ಕಂಥದ್ದು. ಸೊ ಅದು ಏನಾಗಿರುತ್ತೆ, ಶುದ್ಧ ರೂಪದಲ್ಲಿ ಸಾಯಿಲ್ ಇರುತ್ತೆ, ಅದರಲ್ಲಿ ವಾಟರ್ ಇರ್ಬೋದು. ಹೀಗೆ ಹಲವಾರು ರೀತಿಯ ತ್ಯಾಜ್ಯಗಳು ನಾವು ಒಳಗೊಂಡಂತೆ ಆ ಒಂದು ಮಿನರಲ್ಸ್ಗಳು ನಮಗೆ ಸಿಗುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ORS ಅಂತ ಕರಿತೀವಿ. ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಆರ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಎನರ್ಜಿ. ಸೊ ಇವಾಗ ನೀವು ಮೆಟಾಲಿಕ್ ಮಿನರಲ್ಸ್ಗಳನ್ನು, ನಾನ್ ಮೆಟಾಲಿಕ್ ಮಿನರಲ್ಸ್ಗಳನ್ನು ತಿಳ್ಕೊಂಡ್ರಿ. ಸೊ ಅದರಲ್ಲಿ ಕೆಲವೊಂದು ಶಕ್ತಿಯ ಮೂಲವಾಗಿಯೂ ಸಹ ನಾವು ಕೆಲವೊಂದು ಮೆಟಲ್ಗಳನ್ನು ಬಳಸ್ತೀವಿ. ಏನು ಅದು ಯಾವುದು ಅಂತ ಹೇಳಿದ್ರೆ ಕೋಲ್ ಆ್ಯಂಡ್ ಪೆಟ್ರೋಲಿಯಂ. ಕೋಲ್ ಮೀನ್ಸ್ ಕಲ್ಲಿದ್ದಲು. ಸೊ ಪೆಟ್ರೋಲಿಯಂ ನಿಮ್ಗೆ ಗೊತ್ತೇ ಇದೆ. ಸೊ ಗಾಡಿ ರನ್ ಆಗಬೇಕಾದ್ರೆ ನೀವು ಬಳಸ್ತಕ್ಕಂಥದ್ದು ಪೆಟ್ರೋಲ್ ಗೊತ್ತೇ ಇದೆ. ಸೊ ಅದರಿಂದ ಅದನ್ನು ಹೊಸದಾಗಿ ಏನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಆರ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಎನರ್ಜಿ. ಒಂದು ಶಕ್ತಿಯ ಮೂಲವಾಗಿ ಕೋಲ್ ಮತ್ತು ಪೆಟ್ರೋಲಿಯಮನ್ನು ಬಳಸ್ತೀವಿ. ದೇ ಆರ್ ಕಾಲ್ಡ್ ಮಿನರಲ್ ಫ್ಯೂಯಲ್ಸ್. ಆ ಎರಡು ಮಿನರಲ್ಸ್ಗಳನ್ನ ನಾವು ಮಿನರಲ್ ಫ್ಯೂಯಲ್ ಅಂತ ಕರಿತೀವಿ, ಅಂದರೆ ಖನಿಜ ಇಂಧನಗಳು. ಮಿನರಲ್ ಫ್ಯೂಯಲ್ಸ್ ಮೀನ್ಸ್ ಖನಿಜ ಇಂಧನಗಳು. ಅಂದರೆ ಅದನ್ನು ನಾವು ಉರುವಲಾಗಿ ಬಳಸ್ತೀವಿ, ಹೌದಲ್ವಾ? ಸೊ ಅದನ್ನ ಬೆಂಕಿಯನ್ನು ನಾವು ಹಚ್ಚಿದ್ರೆ ಸೊ ಹತ್ಕೊಂಡು ಉರಿಯುತ್ತೆ. ಸೊ ಅಂಥದ್ದು ನಾವು ಫ್ಯೂಯಲ್, ಇಂಧನಗಳು ಅಂತ ಕರಿತೀವಿ. ಅದೇ ನಾವು ಈ ಯಾವುದು ಸಾಲ್ಟ್ ಇರ್ಬೋದು, ಹಾಗೆ ಡೈಮಂಡ್ ಇರ್ಬೋದು, ಇವುಗಳಿಗೆ ಬೆಂಕಿ ಹಚ್ಚಿದ್ರೆ ಸೊ ಅದು ನಮಗೆ ಯಾವುದೇ ರೀತಿಯ ಬೆಳಕು ಬರಲ್ಲ. ಸೊ ಅದು ಹತ್ಕೊಂಡು ಉರಿಯೋದು ಇಲ್ಲ. ಸೊ ಅದರಿಂದ ಅದನ್ನು ನಾವು ಮೆಟಲ್ ಅಂತ ಕರಿತೀವಿ ಅಥವಾ ನಾನ್ ಮೆಟಲ್ ಅಂತ ಕರಿತೀವಿ. ಬಟ್ ಮಿನರಲ್ ಫ್ಯೂಯಲ್ಸ್ ಅಂತ ಹೇಳಿದ್ರೆ ಅದಕ್ಕೆ ನಾವು ಬೆಂಕಿಯನ್ನು ಹಚ್ಚಿದಾಗ ಅದು ಹತ್ಕೊಂಡು ಉರಿದ್ರೆ, ನಮಗೆ ಬೆಳಕನ್ನು ನೀಡಿದರೆ ಸೊ ಅಂಥದ್ದು ನಾವು ಫ್ಯೂಯಲ್ಸ್ ಅಂತ ಕರಿತೀವಿ. ಸೊ ಫ್ಯೂಯಲ್ ಮೀನ್ಸ್ ಖನಿಜ ಇಂಧನಗಳು. ಮೋಸ್ಟ್ ಆಫ್ ದಿ ಮಿನರಲ್ಸ್ ಹ್ಯಾವ್ ಇಂಪ್ಯೂರಿಟೀಸ್. ಸೊ ನಾನು ಹೇಳ್ದಾಗೇ ಅವಾಗಲೇ ಹೇಳ್ದಲ್ವಾ. ಸೊ ಮಿನರಲ್ಸ್ ಹ್ಯಾವ್ ಇಂಪ್ಯೂರಿಟೀಸ್ ಅಂದರೆ ನಮಗೆ ಸಿಗ್ತಕ್ಕಂತಹ ಎಲ್ಲ ಖನಿಜಗಳು ಸಹ ಏನಾಗಿರುತ್ತೆ, ಅಶುದ್ಧ ರೂಪದಲ್ಲೇ ಸಿಗ್ತಕ್ಕಂಥದ್ದು. ಸೊ ಮೆಟಲ್ಸ್ ಆರ್ ಸಪರೇಟೆಡ್ ಫ್ರಮ್ ದಿ ORS ಥ್ರೂ ಎ ಪ್ರೋಸೆಸ್ ಕಾಲ್ಡ್ ಸ್ಮೆಲ್ಟಿಂಗ್. ಸೊ ನಾವು ಏನು ಆ ಒಂದು ಮೆಟಲ್ ಸಿಗುತ್ತೋ ಭೂಮಿಯ ಅಂತರಾಳದಲ್ಲಿ, ಸೊ ಅದನ್ನು ನಾವು ಶುದ್ಧೀಕರಿಸ್ತೀವಿ ಅಲ್ವಾ. ಶುದ್ಧೀಕರಿಸಿ ಅದನ್ನು ಸಪ್ರೇಟ್ ಮಾಡ್ತೀವಿ. ಸೊ ಅದು ಮಿಕ್ಸಪ್ ಆಗಿ ಬಂದಿರುತ್ತೆ, ಕಲ್ಲು ಮಣ್ಣು ಸೊ ಎಲ್ಲ ಮೆತ್ಕೊಂಡಿರುತ್ತೆ ಭೂಮಿಯ ಅಂತರಾಳದಲ್ಲಿ. ಅದನ್ನು ಬೆಲೆ ಬಾಳುವಂಥ ಖನಿಜ ಅಂದ್ಬಿಟ್ಟು ಏನಾದರೂ ಭೂಮಿ ಸಪ್ರೇಟ್ ಬಿಟ್ಟಿರುತ್ತೆ, ಅದನ್ನು ಇಲ್ಲ, ಅದು ಭೂಮಿ ತನ್ನಲ್ಲೇ ಒಂದಾಗಿಸ್ಕೊಂಡಿರುತ್ತೆ. ಸೊ ಅದನ್ನ ನಾವು ಅಗದು ತಗೊಂಡಾಗ ಅದನ್ನು ನಾವು ಸಪ್ರೇಟ್ ಮಾಡ್ತೀವಿ, ಕ್ಲೀನಿಂಗನ್ನು ಮಾಡ್ತೀವಿ. ಸೊ ಆ ಒಂದು ಪ್ರೋಸೆಸನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸ್ಮೆಲ್ಟಿಂಗ್ ಅಂತ ಕರಿತೀವಿ. ಸೊ ಮಿನರಲ್ಸ್ ಕ್ಯಾನ್ ಗೆಟ್ ಎಕ್ಸಿಕ್ಯೂಟೆಡ್. ಸೊ ಆವಾಗ ನಾವು ಆ ಒಂದು ಮಿನರಲ್ಸ್ಗಳನ್ನು ಪಡ್ಕೋತೀವಿ. ಸೊ ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಿನರಲ್ಸ್ಗಳನ್ನು ನೋಡೋಣ. ದ ಇಂಪಾರ್ಟೆಂಟ್ ಮಿನರಲ್ಸ್ ಫೌಂಡ್ ಇನ್ ಇಂಡಿಯಾ ಆರ್ ಐರನ್, ಮ್ಯಾಂಗನೀಸ್, ಅಲ್ಯೂಮಿನಿಯಂ, ಕೋಲ್, ಪೆಟ್ರೋಲಿಯಂ, ಮೈಕಾ ಆ್ಯಂಡ್ ಕಾಪರ್. ಸೊ ನಮ್ಮ ಒಂದು ಭಾರತದಲ್ಲಿ ಸಿಗ್ತಕ್ಕಂತಹ ಪ್ರಮುಖವಾದಂತಹ ಒಂದು ಖನಿಜಗಳು, ಮಿನರಲ್ಸ್ಗಳು. ಸೊ ಅವುಗಳನ್ನು ನಾವು ಇದರಲ್ಲಿ ನೋಡೋಣ. ನಮ್ಮ ಭಾರತದಲ್ಲೂ ಸಹ ಮಿನರಲ್ಸ್ಗಳು ಸಿಗುತ್ತೆ. ಹಾಗಾದರೆ ಎಸ್, ನಮ್ಮ ಒಂದು ಇಂಡಿಯಾದಲ್ಲೂ ಸಹ ಕೆಲವೊಂದು ಮಿನರಲ್ಸ್ಗಳು ಯಥೇಚ್ಛವಾಗಿ ಸಿಗುತ್ತೆ. ಸೊ ನೋಡೋಣ. ಸೊ ಇದರಲ್ಲಿ ಮೊದಲನೇದಾಗಿ ಐರನ್. ಸೊ ಐರನ್ ಅಂದರೆ ಏನು? ಐರನ್ ಮೀನ್ಸ್ ಕಬ್ಬಿಣ. ಸೊ ಕಬ್ಬಿಣ ನೋಡಿದ್ದೀರಾ ಅಲ್ವಾ. ಸೊ ಕಬ್ಬಿಣ ನೀವು ಮನೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಇರ್ಬೋದು. ಸೊ ನಿಮ್ಮ ವೆಹಿಕಲ್ಸ್ಗಳು ಸಹ ಕಬ್ಬಿಣದಿಂದಲೇ ಮಾಡಿರ್ತಕ್ಕಂಥದ್ದು ಕೆಲವೊಂದು. ಸೊ ಮನೆಗಳಲ್ಲಿ ಹೌಸ್ ಹೋಲ್ಡ್ ಥಿಂಗ್ಸ್ಗಳಿರ್ಬೋದು, ಇದೆಲ್ಲವೂ ಸಹ ಐರನ್ನಿಂದನೇ ಮಾಡಿರ್ತಕ್ಕಂಥದ್ದು. ಸೊ ಅದು ನಮ್ಮ ಒಂದು ದೇಶದಲ್ಲಿ ಹೆಚ್ಚಾಗಿ ಸಿಗುತ್ತೆ. ನೋಡೋಣ ಅದ್ರ ಬಗ್ಗೆ. ಐರನ್ ಈಸ್ ದಿ ಮೋಸ್ಟ್ ಯೂಸ್ಫುಲ್ ಮೆಟಲ್. ಐರನ್ ಅಂತಕ್ಕಂಥ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂತಹ ಒಂದು ಮೆಟಲ್. ಇಟ್ ಈಸ್ ಒಬ್ಟೈನ್ಡ್ ಫ್ರಮ್ ಐರನ್ ಓರ್. ಇದು ನಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಒಂದು ಐರನ್ ಓರಿಂದ, ಅಂದರೆ ಕಬ್ಬಿಣದ ಅದಿರಿನಲ್ಲಿ ನಮಗೆ ಸಿಗುತ್ತೆ. ಸೊ ಕಬ್ಬಿಣದ ಅದಿರು ಇವಾಗ ಒಂದು 100 ಟನ್ ಸಿಕ್ಕಿದೆ ಅಂತ ಹೇಳಿದ್ರೆ 100 ಟನ್ನನ್ನು ತಗೊಂಡು ಬಂದು ಅದನ್ನು ಕ್ಲೀನ್ ಮಾಡಿ ಸ್ಮೆಲ್ಟಿಂಗ್ ವಿಧಾನದಲ್ಲಿ ಅದನ್ನ ನಾವು ಬೇರೆ ಮಾಡಿ ಕಬ್ಬಿಣವನ್ನು ತಗೊಂಡಾಗ ಅದರಲ್ಲಿ ಕೇವಲ ಒಂದು 10 kg ಅಷ್ಟು, ಒಂದು 20 kg ಅಷ್ಟು ನಮಗೆ ಶುದ್ಧವಾದಂಥ ಕಬ್ಬಿಣ ಸಿಗ್ತಕ್ಕಂಥದ್ದು. ಆ್ಯಂಡ್ ಬೈ ಮಿಕ್ಸಿಂಗ್ ಇಟ್ ವಿತ್ ಸಮ್ ಅದರ್ ಮಿನರಲ್ಸ್. ಅದನ್ನು ನಾವು ಏನು ಮಾಡ್ತೀವಿ, ಆ ಒಂದು ಸಿಕ್ಕಂಥ ಕಬ್ಬಿಣದ ಒಂದು ಅದಿರನ್ನು ಅದನ್ನು ಶುದ್ಧ ಮಾಡಿ ಸೊ ಕೆಲವೊಂದು ಮಿನರಲ್ಸ್ಗಳ ಜೊತೆ ಅದನ್ನು ಮಿಕ್ಸ್ ಮಾಡ್ತೀವಿ.
ಇಟ್ ಈಸ್ ಯೂಸ್ಡ್ ಇನ್ ಬಿಲ್ಡಿಂಗ್ ಹೌಸಸ್. ಅದನ್ನ ಮಿಕ್ಸ್ ಮಾಡಿ ನಾವು ಎಲ್ಲೆಲ್ಲಿ ಬಳಸ್ತೀವಿ? ಇಟ್ಸ್ ಯೂಸ್ಡ್ ಇನ್ ಬಿಲ್ಡಿಂಗ್ ಹೌಸಸ್, ಬ್ರಿಡ್ಜಸ್, ರೈಲ್ವೆ ಲೈನ್ಸ್ ಎಕ್ಸೆಟ್ರಾ. ಸೊ ಈ ಕಬ್ಬನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಹೌಸಲ್ಲಿ ಇರ್ಬೋದು, ಸೊ ಬಿಲ್ಡಿಂಗಲ್ಲಿ ಮತ್ತು ಬ್ರಿಡ್ಜಸ್ಗಳಲ್ಲಿ, ರೈಲ್ವೆ ಟ್ರ್ಯಾಕ್ಗಳನ್ನ ನಿರ್ಮಾಣ ಮಾಡೋದರಲ್ಲಿ, ಸೊ ಇದೆಲ್ಲ ಕಡೆಯಲ್ಲಿ ಈ ಒಂದು ಐರನನ್ನು ಬಳಕೆ ಮಾಡ್ಕೋತೀವಿ. ಇಟ್ ಈಸ್ ಚೇಂಜ್ಡ್ ಇಂಟು ಸ್ಟೀಲ್ ಇನ್ ಬಿಗ್ ಫ್ಯಾಕ್ಟರೀಸ್. ಸೊ ಈ ಒಂದು ಕಬ್ಬಣವನ್ನು ಒಂದು ದೊಡ್ಡ ದೊಡ್ಡ ಫ್ಯಾಕ್ಟರೀಸ್ಗಳಲ್ಲಿ ಅದನ್ನ ಸ್ಟೀಲಾಗಿ ಪರಿವರ್ತನೆ ಮಾಡ್ತಾರೆ. ಐರನ್ ಆ್ಯಂಡ್ ಸ್ಟೀಲ್ ಆರ್ ಯೂಸ್ ಟು ಮೇಕ್ ಹೌಸ್ ಹೋಲ್ಡ್ ಯುಟಿಲಿಟೀಸ್. ಸೊ ಈ ಒಂದು ಐರನ್ ಮತ್ತು ಸ್ಟೀಲನ್ನು ಮನೆಯ ಒಂದು ಉಪಕರಣಗಳನ್ನು, ಮನೆಯಲ್ಲಿ ಬಳಸ್ತಕ್ಕಂಥ ಉಪಕರಣಗಳಾಗಿ ಸಹ ಅದನ್ನ ಮಾಡ್ತಾರೆ. ಸೊ ಟೂಲ್ಸ್ಗಳಿರ್ಬೋದು, ಮೆಷಿನ್ಸ್ಗಳಿರ್ಬೋದು, ಸೊ ಇದೆಲ್ಲವನ್ನು ಈ ಒಂದು ಐರನ್ ಓರಿಂದನೇ ಮಾಡ್ತಕ್ಕಂಥದ್ದು. ಅವರ್ ಕಂಟ್ರಿ ಈಸ್ ರಿಚ್ ಇನ್ ಐರನ್ ಓರ್. ಸೊ ನಮ್ಮ ಒಂದು ದೇಶ ಈ ಒಂದು ಐರನ್ನ ಒಂದು ಅದಿರನ್ನ ಯಥೇಚ್ಛವಾಗಿ ಅದನ್ನು ಒಳಗೊಂಡಿದೆ. ವಿ ಹ್ಯಾವ್ ಗುಡ್ ಕ್ವಾಲಿಟಿ ಆಫ್ ಐರನ್ನರ್. ಅದರಲ್ಲೂ ಯಾವುದಿದೆ? ತುಂಬ ಕ್ವಾಲಿಟಿಯಲ್ಲಿ ಆಗಿರ್ತಕ್ಕಂತಹ ಒಂದು ಐರನ್ನೇ ನಮ್ಮ ದೇಶದಲ್ಲಿ ಹೆಚ್ಚಾಗಿದೆ. ಸೊ ಈ ಒಂದು ಕಬ್ಬಿಣವನ್ನು ನಾವು 3 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ: ಹಿಮಟೈಡ್, ಮ್ಯಾಗ್ನೆಟೈಡ್ ಮತ್ತು ಲಿಮಿಟೈಡ್ ಅಂತ. ಸೊ ಅದರಲ್ಲಿ ಮೊದಲನೇ ಕ್ವಾಲಿಟಿ ಅಂದರೆ ಅತ್ಯುತ್ತಮ ದರ್ಜೆಯ ಒಂದು ಕಬ್ಬಿಣ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಸಿಗುತ್ತೆ. ಐರನ್ ಓರ್ ಈಸ್ ಮೇನ್ಲಿ ಫೌಂಡ್ ಇನ್ ಬಿಹಾರ್. ಸೊ ಎಲ್ಲೆಲ್ಲಿ ಸಿಗುತ್ತೆ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಬಿಹಾರಲ್ಲಿ, ಜಾರ್ಖಂಡ್, ಒಡಿಸ್ಸಾ, ಮಧ್ಯಪ್ರದೇಶ್, ಕರ್ನಾಟಕ. ಸೊ ನಮ್ಮ ಕರ್ನಾಟಕದಲ್ಲೂ ಸಹ ಕಬ್ಬಿಣದ ಅದಿರು ಇದೆಯಂತೆ. ಸೊ ಗೋವಾ ಆ್ಯಂಡ್ ಆಂಧ್ರ ಪ್ರದೇಶ್. ಸೊ ಇದಿಷ್ಟು ರಾಜ್ಯಗಳಲ್ಲಿ ಈ ಒಂದು ಕಬ್ಬಿಣದ ಅದಿರು ಯಥೇಚ್ಛವಾಗಿ ಸಿಗುತ್ತೆ. ಸೊ ಅದರಲ್ಲೂ ಹೆಚ್ಚಾಗಿ ಸಿಗೋದು ಅಂತ ಹೇಳಿದ್ರೆ ಈ ಒಂದು ಬಿಹಾರ್, ಜಾರ್ಖಂಡ್, ಒಡಿಸ್ಸಾಗಳಲ್ಲಿ. ದ 2 ಮೋಸ್ಟ್ ಇಂಪಾರ್ಟೆಂಟ್ ಐರನ್ ಓರ್ ಡೆಪಾಸಿಟ್ಸ್ ಆರ್ ಸಿಂಗಭೂಮ್. ಸೊ ಇದರಲ್ಲಿ ಹೆಚ್ಚು ಸಿಗ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಜಾರ್ಖಂಡ್ನ ಒಂದು ಸಿಂಗಭೂಮ್ ಅನ್ನುವಂಥ ಒಂದು ಪ್ರದೇಶ. ಸೊ ಜಾರ್ಖಂಡ್ನ ಸಿಂಗಭೂಮ್ ಅಂತಕ್ಕಂಥ ಪ್ರದೇಶದಲ್ಲಿ ಹೆಚ್ಚಾಗಿ ಈ ಒಂದು ಕಬ್ಬಿಣದ ಅದಿರು ಸಿಗುತ್ತೆ. ಆ್ಯಂಡ್ ಮಯೂರ್ಭಂಜ್. ಸೊ ಮತ್ತೊಂದು ಒಡಿಸ್ಸಾ ಸ್ಟೇಟ್ನ ಒಂದು ಮಯೂರ್ಭಂಜ್ ಅಂತಕ್ಕಂತಹ ಪ್ಲೇಸಲ್ಲಿ ಹೆಚ್ಚಾಗಿ ಐರನ್ ಓರ್ ಸಿಗುತ್ತೆ. ವಿ ಹ್ಯಾವ್ ಬಿಗ್ ಐರನ್ ಆ್ಯಂಡ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ಸ್ ಇನ್ ಬಿಲಾಲ್. ಸೊ ಈ ಒಂದು ಛತ್ತೀಸ್ಗಢನ ಬಿಲಾಯ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಒಂದು ಐರನ್ನನ್ನು ಮತ್ತು ಸ್ಟೀಲನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಸೆಂಟ್ರ್ಗಳಿದೆ. ಎಲ್ಲಿ? ಛತ್ತೀಸ್ಗಢನ ಬಿಲಾಯ್ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ. ಹಾಗೆಯೇ ದುರ್ಗಾಪುರ್, ವೆಸ್ಟ್ ಬೆಂಗಾಲ್ನ ದುರ್ಗಾಪುರ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನಾವು ಈ ಒಂದು ಐರನ್ನ ಮತ್ತು ಸ್ಟೀಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಫ್ಯಾಕ್ಟರೀಸನ್ನು ನೋಡ್ತೀವಿ. ಸೊ ಅದೇ ರೀತಿ ಒಡಿಸ್ಸಾದ ರೂರ್ಕೆಲಾ ಮತ್ತು ಬೊಕ್ಯಾರೋ, ಜಮ್ಶೆಡ್ಪುರ್. ಸೊ ಜಮ್ಶೆಡ್ಪುರ್ ಇರ್ತಕ್ಕಂಥದ್ದು ಜಾರ್ಖಂಡಲ್ಲಿ. ಸೊ ಈ ಒಂದು ಪ್ರದೇಶಗಳಲ್ಲಿ ನಾವು ನೋಡ್ತೀವಿ. ವಿ ಆಲ್ಸೋ ಎಕ್ಸ್ಪೋರ್ಟ್ ಸಮ್ ಆಫ್ ಅವರ್ ಐರನ್ ಓರ್ ಟು ಜಪಾನ್, ಜರ್ಮನಿ. ಸೊ ಅದರಲ್ಲಿ ನಾವು ಕೆಲವೊಂದು ಐರನ್ನ ಏನು ಮಾಡ್ತೀವಿ, ಬೇರೆ ದೇಶಗಳಿಗೆ, ಅಂದರೆ ನಮಗೆ ಬೇಕಾದಂತಹ ಒಂದಷ್ಟು ಐರನನ್ನು ಯೂಸ್ ಮಾಡೋದಲ್ಲದೇ ನಮ್ಗೆ ಇಟ್ಕೊಂಡು ಬೇರೆ ದೇಶಗಳಿಗೂ ಸಹ ನಾವು ರಫ್ತನ್ನು ಮಾಡ್ತೀವಿ. ಅಂದರೆ ನಮ್ಮಲ್ಲಿ ಎಷ್ಟು ಐರನ್ ಇದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ ಅಲ್ವಾ. ನಮಗೆ ಅಗತ್ಯ ಇರೋಷ್ಟನ್ನು ಪೂರೈಕೆ ಮಾಡಿ ಜೊತೆಗೆ ಒಂದಷ್ಟು ಐರನನ್ನು ಬೇರೆ ದೇಶಗಳಿಗೆ ನಾವು ರಫ್ತನ್ನು, ಎಕ್ಸ್ಪೋರ್ಟನ್ನು ಮಾಡ್ತೀವಿ. ಸೊ ಯಾವ್ಯಾವ ದೇಶಗಳಿಗೆ? ಜಪಾನ್, ಜರ್ಮನಿಗೆ. ವಿ ಅರ್ನ್ ವ್ಯಾಲ್ಯೂಬಲ್ ಫಾರಿನ್ ಎಕ್ಸ್ಚೇಂಜ್. ಸೊ ಇದರಿಂದ ಈ ಒಂದು ಐರನನ್ನು ನಾವು ಏನು ಎಕ್ಸ್ಪೋರ್ಟ್ ಮಾಡ್ತೀವೋ ಸೊ ಅದರಿಂದ ನಾವು ತುಂಬಾ ಒಳ್ಳೆಯ ಫಾರಿನ್ ಇನ್ಕಮನ್ನು ಪಡ್ಕೋತಾ ಇದ್ದೀವಿ. ಸೊ ಇದಿಷ್ಟು ಈ ಒಂದು ಐರನ್ ಬಗ್ಗೆ. ಸೊ ಎಲ್ಲೆಲ್ಲಿ ನಮ್ಮ ದೇಶದಲ್ಲಿದೆ ಅಂತ ತಿಳ್ಕೊಂಡ್ರಿ. ಹಾಗೆಯೇ ಸೊ ಯಾವ ಒಂದು ಪ್ರದೇಶಗಳಲ್ಲಿ ಈ ಒಂದು ಕೈಗಾರಿಕೆಗಳಿದೆ, ಸ್ಟೀಲ್ ಮತ್ತು ಕಬ್ಬಿಣವನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಅಂತ ತಿಳ್ಕೊಂಡ್ರಿ ಅಲ್ವಾ. ಸೊ ನೆಕ್ಸ್ಟು ಮ್ಯಾಂಗನೀಸ್. ಮ್ಯಾಂಗನೀಸ್ ಈಸ್ ಎ ಹಾರ್ಡ್ ಆ್ಯಂಡ್ ಐರನ್ ಲೈಕ್ ಮೆಟಲ್. ಸೊ ಮ್ಯಾಂಗನೀಸ್ ಸಹ ಒಂದು ಯಾವುದು? ಮೆಟಾಲಿಕ್ ಮಿನರಲ್ಸ್, ಹೌದಲ್ವಾ. ಸೊ ಮ್ಯಾಂಗನೀಸ್ ನೋಡಿದ್ದೀರಾ? ಸೊ ನಾನು ನಿಮಗೆ ಮ್ಯಾಂಗನೀಸ್ನ ಒಂದು ಪಿಕ್ಚರನ್ನು ತೋರಿಸ್ತೀನಿ ನೋಡಿ. ಇದು ಕೋಲ್, ಇವಾಗ ಬ್ಲ್ಯಾಕ್ ಕಲರಲ್ಲಿ ನೋಡಿದ್ರಲ್ಲ ಅದು ಕೋಲ್. ಸೊ ನೆಕ್ಸ್ಟು ನಿಮಗೆ ಮ್ಯಾಂಗನೀಸನ್ನು ತೋರಿಸ್ತೀನಿ. ಸೊ ದಿಸ್ ಇಸ್ ಕಾಲ್ಡ್ ಮ್ಯಾಂಗನೀಸ್ ಓರ್ಸ್. ಸೊ ನೋಡೋಕ್ಕೆ ನಿಮಗೆ ಕಲ್ಲು ರೀತಿ ಕಾಣಿಸುತ್ತೆ ಅಲ್ವಾ. ಸೊ ಇದನ್ನು ನಾವು ಮ್ಯಾಂಗನೀಸ್ ಅಂತ ಕರಿತೀವಿ. ಸೊ
ಈ ರೀತಿಯಲ್ಲಿ ಈ ಒಂದು ಡಿಫ್ರೆಂಟ್ ಶೇಪಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಆ ಒಂದು ಭೂಮಿಯಲ್ಲಿ ಸಿಕ್ಕಂಥ ಒಂದು ಕಲ್ಲನ್ನು ನಾವು ಶುದ್ಧೀಕರಿಸಿದಾಗ ಸ್ಮೆಲ್ಟಿಂಗ್ ವಿಧಾನದಲ್ಲಿ ಅದನ್ನು ನಾವು ಕ್ಲೀನ್ ಮಾಡಿದಾಗ ನಮಗೆ ಸಿಗ್ತಕ್ಕಂತಹ ಶುದ್ಧವಾದಂತಹ ಒಂದು ಮ್ಯಾಂಗನೀಸ್ ಅದಿರು. Manganese is a hard and iron-like metal. It is used in the making of iron and steel, dry cell batteries, insecticides, plastics, glazed potteries and matches, glass and chemicals. ಸೊ ಇದನ್ನು ಏನೇನು ಮಾಡ್ತೀವಿ, ಈ ಒಂದು ಮ್ಯಾಂಗನೀಸನ್ನು ಏನೇನು ಯೂಸ್ ಮಾಡ್ಕೋತೀವಿ ಅಂತ ಹೇಳಿದ್ರೆ, ಸೊ ಇದನ್ನು ನಾವು ಸ್ಟೀಲ್ ಮಾಡೋದಕ್ಕೆ ಬಳಸ್ತೀವಿ. ಹಾಗೆಯೇ ಐರನ್ ಮತ್ತು ಸ್ಟೀಲನ್ನು ಒಂದು ಉತ್ಪಾದನೆಯಿಂದ ಬಳಕೆ ಮಾಡ್ತೀವಿ. ಮತ್ತು ಡ್ರೈ ಸೆಲ್ ಬ್ಯಾಟ್ರಿಗಳನ್ನು ಮಾಡ್ತಾರಲ್ವ, ಈ ಒಂದು ಶೆಲ್ಗಳು ಅಂತ ಏನು ಕರಿತೀವಿ, ಸೊ ಅದರ ಒಂದು ಉತ್ಪಾದನೆಯಲ್ಲಿ ಬಳಸ್ತಾರೆ. ಹಾಗೆಯೇ ಇನ್ಸೆಕ್ಟಿಸೈಡ್ಸ್ಗಳಲ್ಲಿ ಪ್ಲಾಸ್ಟಿಕ್ಸ್ಗಳನ್ನು ಮಾಡೋದಕ್ಕೆ, ಗ್ಲಾಸ್ಗಳನ್ನು ಮಾಡೋದಕ್ಕೆ, ಗ್ಲಾಸ್ಡ್ ಪೊಟೇರಿಷಿಯಸ್ ಮತ್ತು ಮ್ಯಾಚಸ್ಗಳನ್ನು ಮಾಡಲಿಕ್ಕೆ, ಗ್ಲಾಸ್ಗಳನ್ನು ಮಾಡೋದಕ್ಕೆ, ಹಾಗೆಯೇ ರಾಸಾಯನಿಕಗಳನ್ನು ಮಾಡೋದಕ್ಕೆ ಈ ಒಂದು ಮ್ಯಾಂಗನೀಸನ್ನು ಯೂಸ್ ಮಾಡ್ತಾರೆ. ಇಟ್ಸ್ ರಿಸರ್ವ್ ಆರ್ ಫೌಂಡ್ ಇನ್ ಕರ್ನಾಟಕ. ಸೊ ಎಲ್ಲೆಲ್ಲಿದೆ ಈ ಒಂದು ಮ್ಯಾಂಗನೀಸ್ ಅಂತ ಹೇಳಿದ್ರೆ, ನಮ್ಮ ಒಂದು ಕರ್ನಾಟಕದಲ್ಲಿ ಹೆಚ್ಚಾಗಿದೆ. ಅದೇ ರೀತಿ ಒಡಿಸ್ಸಾ, ಮಧ್ಯಪ್ರದೇಶ, ಅದೇ ರೀತಿ ಮಹಾರಾಷ್ಟ್ರದ, ಹಾಗೆ ಗೋವಾ. ಸೊ ಇಷ್ಟು ರಾಜ್ಯಗಳಲ್ಲಿ ಈ ಒಂದು ಮ್ಯಾಂಗನೀಸ್ ಅದಿರು ಹೆಚ್ಚಾಗಿದೆ. ಸೊ ಅದರಲ್ಲಿ ನಮ್ಮ ಒಂದು ದೇಶ ಇಡೀ ಪ್ರಪಂಚದಲ್ಲಿನೇ ಈ ಒಂದು ಮ್ಯಾಂಗನೀಸ್ ಅದಿರನ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ, ಇಂಡಿಯಾ ಈಸ್ ದಿ 5th ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮ್ಯಾಂಗನೀಸ್. ಇಡೀ ಪ್ರಪಂಚದಲ್ಲಿ ಇಂಡಿಯಾ ಎಷ್ಟನೇ ಒಂದು ದೊಡ್ಡ ದೇಶ ಇದನ್ನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಅಂದರೆ ಫಿಫ್ತ್ ಪ್ಲೇಸಲ್ಲಿದೆ. ಅಬೌಟ್ 30% ಆಫ್ ದಿ ಟೋಟಲ್ ಪ್ರೊಡಕ್ಷನ್ ಈಸ್ ಎಕ್ಸ್ಪೋರ್ಟ್ ಟು ಜಪಾನ್. ಸೊ ಅದರಲ್ಲಿ ಸುಮಾರು 30% ಅಷ್ಟು ಎಲ್ಲಿಗೆ ಅದು ಎಕ್ಸ್ಪೋರ್ಟ್ ಆಗುತ್ತೆ ಅಂದರೆ ಜಪಾನ್ಗೆ, ಮತ್ತು USA, ಹಾಗೆಯೇ UK, ಜರ್ಮನಿ, ಫ್ರಾನ್ಸ್, ಸ್ವೀಡನ್ ಆ್ಯಂಡ್ ಯುಕ್ರೈನ್. ಸೊ ಇಷ್ಟು ರಾಷ್ಟ್ರಗಳಿಗೆ ನಮ್ಮ ದೇಶದ ಒಂದು ಮ್ಯಾಂಗನೀಸ್ ಅದಿರು ಏನಾಗುತ್ತೆ, ಮ್ಯಾಂಗನೀಸ್ ಸೋರ್ಸ್ ಅವರಿಗೆ ರಫ್ತಾಗುತ್ತೆ. ಸೊ ಇದಿಷ್ಟು ಇಂಪಾರ್ಟೆನ್ಸ್ ಆಫ್ ಮ್ಯಾಂಗನೀಸ್. ಸೊ ಮ್ಯಾಂಗನೀಸನ್ನು ನಾವು ಯಾವುದರಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ಕೋತೀವಿ ಅಂದರೆ ಡ್ರೈ ಸೆಲ್ ಬ್ಯಾಟ್ರೀಸ್ಗಳಲ್ಲಿ, ಮತ್ತು ಇನ್ಸೆಕ್ಟಿಸೈಡ್ಸ್ ಮತ್ತು ಪ್ಲಾಸ್ಟಿಕ್ಗಳನ್ನು ಮಾಡೋದಕ್ಕೆ, ಹಾಗೆ ಮ್ಯಾಚಸ್, ಗ್ಲಾಸ್, ಕೆಮಿಕಲ್ಸ್ ಮಾಡೋದಕ್ಕೆ ಒಂದು ಮ್ಯಾಂಗನೀಸನ್ನು ಬಳಕೆ ಮಾಡ್ಕೋತೀವಿ. ಸೊ ನೆಕ್ಸ್ಟ್ ಒನ್ ಬಂದು ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಮನ್ನು ನೋಡೋಣ. ಸೊ ದಿಸ್ ಇಸ್ ಕಾಲ್ಡ್ ಅಲ್ಯೂಮಿನಿಯಂ. ಸೊ ವೈಟ್ ಇದೆ ಅಲ್ವಾ, ತುಂಬಾ ಶೈನಿಂಗ್ ಆಗಿದೆ. ಸೊ ಇದನ್ನು ನಾವು ಅಲ್ಯೂಮಿನಿಯಂ ಅಂತ ಕರಿತೀವಿ. ಸೊ ಭೂಮಿಯಲ್ಲಿ ನಮಗೆ ಸಿಗ್ತಕ್ಕಂತಹ ಅಲ್ಯೂಮಿನಿಯಂ ಹೀಗಿರುತ್ತೆ. ಸೊ ಈ ರೀತಿ ಶುದ್ಧ ರೂಪದಲ್ಲಿರೋದಿಲ್ಲ, ಇದನ್ನು ನಾವು ಸ್ಮೆಲ್ಟಿಂಗ್ ವಿಧಾನ ಮಾಡಿ ಈ ರೀತಿ ಶುದ್ಧವಾದಂತಹ ಒಂದು ಅಲ್ಯೂಮಿನಿಯಂ ನಾವು ತಗೋತೀವಿ. Bauxite is an ore of aluminum. It is used to making of utensils, electricity, wires, aeroplanes, chemicals, etc. ಸೊ ಈ ಒಂದು ಅಲ್ಯೂಮಿನಿಯಮನ್ನು ಎಲ್ಲಿ ಬಳಸ್ತೀವಿ ಅಂದರೆ ಬಾಕ್ಸೈಟ್ ಅದಿರನ್ನು ಮಾಡೋದಕ್ಕೆ, ಬಾಕ್ಸೈಟ್ನಲ್ಲಿ ಉತ್ಪಾದನೆಯಲ್ಲಿ ಅಲ್ಯೂಮಿನಿಯಮನ್ನು ಬಳಸ್ಕೋತಾರೆ. ಜೊತೆಗೆ ಇದರ ಒಂದು ಉಪಯೋಗಗಳು ಯಾವುದು ಅಂತ ಹೇಳಿದ್ರೆ, ಇದನ್ನ ಎಲೆಕ್ಟ್ರಿಸಿಟಿ ವೈರ್ಗಳಲ್ಲಿ ಇದನ್ನ ಬಳಕೆ ಮಾಡ್ತಾರೆ. ಜೊತೆಗೆ ಏರೋಪ್ಲೇನ್ಗಳನ್ನು ಮಾಡೋದಕ್ಕೆ, ಅದೇ ರೀತಿ ಕೆಮಿಕಲ್ಗಳನ್ನು ಮಾಡಲಿಕ್ಕೆ ಈ ಒಂದು ಅಲ್ಯೂಮಿನಿಯಮನ್ನು ಬಳಕೆ ಮಾಡ್ತಾರೆ. ಸೊ ಇಂಡಿಯಾ ರಿಸರ್ವ್ ಆಫ್ ಬಾಕ್ಸೈಟ್ ಆರ್ 5th ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ಸೊ ಅಲ್ಯೂಮಿನಿಯಂನ ಒಂದು ಉತ್ಪಾದನೆಯಲ್ಲೂ ಸಹ ಅಲ್ಯೂಮಿನಿಯಂ ಅದಿರಿನ ಒಂದು ನಿಕ್ಷೇಪದಲ್ಲಿ ನಮ್ಮ ಒಂದು ಭಾರತ 5ನೇ ಸ್ಥಾನದಲ್ಲಿದೆ. ಅಂದರೆ ಮ್ಯಾಂಗನೀಸ್ನಲ್ಲೂ 5th, ಹಾಗೆಯೇ ಅಲ್ಯೂಮಿನಿಯಂನಲ್ಲೂ 5th ಪ್ಲೇಸಲ್ಲಿದೆ. ದ ಮೇನ್ ಬಾಕ್ಸೈಟ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಇನ್ ಇಂಡಿಯಾ ಆರ್ ಒಡಿಸ್ಸಾ, ಆಂಧ್ರ ಪ್ರದೇಶ್, ಜಾರ್ಖಂಡ್, ಮಧ್ಯಪ್ರದೇಶ್, ಗುಜರಾತ್, ಕರ್ನಾಟಕ ಆ್ಯಂಡ್ ತಮಿಳುನಾಡು. ಸೊ ನಮ್ಮ ಭಾರತದಲ್ಲಿ ಯಾವ್ಯಾವ ರಾಜ್ಯಗಳು ಹೆಚ್ಚು ಪ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಅಲ್ಯೂಮಿನಿಯಮನ್ನು ಅಂತ ಹೇಳಿದ್ರೆ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಜಾರ್ಖಂಡ್, ಹಾಗೆಯೇ ಗುಜರಾತ್, ಕರ್ನಾಟಕ, ತಮಿಳುನಾಡು. ಸೊ ಇಷ್ಟು ರಾಜ್ಯಗಳು ಹೆಚ್ಚು ಅಲ್ಯೂಮಿನಿಯಮನ್ನು ಉತ್ಪಾದನೆ ಮಾಡುತ್ತೆ.
The demand for aluminum is increasing in our country. A small quantity is exported to European countries. ಸೊ ನಮ್ಮ ದೇಶದಲ್ಲೇ ಈ ಒಂದು ಅಲ್ಯೂಮಿನಿಯಂಗೆ ಹೆಚ್ಚು ಒಂದು ಬೇಡಿಕೆ ಇರೋದರಿಂದ ಸೊ ನಾವು ಬೇರೆ ದೇಶಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಇದನ್ನು ರಫ್ತು ಮಾಡ್ತಾಯಿದ್ದೀವಿ. ಸೊ ಯಾವ ಒಂದು ದೇಶಕ್ಕೆ ಇದನ್ನ ರಫ್ತು ಮಾಡ್ತೀವಿ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಯುರೋಪಿಯನ್ ಕಂಟ್ರೀಸ್ಗಳಿಗೆ, ಅಂದರೆ ಫ್ರಾನ್ಸ್ ಇರ್ಬೋದು, ಜರ್ಮನಿ, ಸೊ ಈ ರಾಷ್ಟ್ರಗಳಿಗೆ ಕಡಿಮೆ ಪ್ರಮಾಣದ ಒಂದು ಅಲ್ಯೂಮಿನಿಯಮನ್ನು ರಫ್ತು ಮಾಡ್ತೀವಿ. ಸೊ ಇದಿಷ್ಟು ನಾವು ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಇಷ್ಟು ಅರ್ಥ ಇದೆ ಅಂತ ತಿಳ್ಕೊತೀನಿ. ಸೊ ಇದರಲ್ಲಿ ಅವರ್ ಮಿನರಲ್ ರಿಸೋರ್ಸಲ್ಲಿ ನೀವು ಇವಾಗ ಇಂಪಾರ್ಟೆಂಟಾಗಿ ಏನೇನು ತಿಳ್ಕೊಂಡಿದ್ದೀರಾ ಅಂದರೆ, ಸೊ ಮೈನಿಂಗ್ ಅಂದರೆ ಏನು? ಸೊ ಮೈನಿಂಗ್ ಮೀನ್ಸ್ ಟೇಕಿಂಗ್ ಔಟ್ ಮಿನರಲ್ಸ್ ಫ್ರಮ್ ದಿ ಅರ್ತ್. ಸೊ ಅದನ್ನ ನಾವು ಮೈನಿಂಗ್ ಅಂತ ಕರಿತೀವಿ. ಸೊ ಈ ಒಂದು ಮಿನರಲ್ಸನ್ನು ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ, ಮೆಟಾಲಿಕ್ ಆ್ಯಂಡ್ ನಾನ್ ಮೆಟಾಲಿಕ್. ಸೊ ಅದರಲ್ಲಿ ಮೆಟಾಲಿಕ್ ಮಿನರಲ್ಸ್ಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಸೊ ಇದರಲ್ಲಿ ಐರನ್, ಕಾಪರ್, ಅಲ್ಯೂಮಿನಿಯಂ, ಸಿಲ್ವರ್. ಅದೇ ರೀತಿ ನಾನ್ ಮೆಟಾಲಿಕ್ ಅಂತ ಹೇಳಿದಾಗ ಸಾಲ್ಟ್, ಕೋಲ್ ಮತ್ತು ಡೈಮಂಡ್. ಸೊ ಇದಿಷ್ಟು. ಹಾಗೆಯೇ ಓರಸ್ ಅಂತ ಅಂದರೆ ಏನು? ಮೆಟಲ್ಸ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಆರ್ ಕಾಲ್ಡ್ ಮಿನರಲ್ಸ್ ಫ್ರಮ್ ವಿಚ್ ಮೆಟಲ್ಸ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಆರ್ ಕಾಲ್ಡ್ ಓರ್ಸ್. ಅದೇ ರೀತಿ 2 ಮಿನರಲ್ಸ್ಗಳನ್ನು ನಾವು ಮಿನರಲ್ಸ್ ಫ್ಯೂಯಲ್ಸ್ ಅಂತ ಕರಿತೀವಿ. 2 ಯಾವ್ಯಾವುದು ಅದು ಅಂತ ಹೇಳಿದ್ರೆ, ಸೊ ಈ ಒಂದು ಪೆಟ್ರೋಲ್ ಮತ್ತು ಕೋಲ್, ಇವೆರಡನ್ನ ನಾವು ಮಿನರಲ್ಸ್ ಫ್ಯೂಯಲ್ ಅಂತ ಕರಿತೀವಿ. ಸೊ ಅದೇ ರೀತಿ ಸ್ಮೆಲ್ಟಿಂಗ್ ಅಂದರೆ ಏನು? ಮೆಟಲ್ಸ್ ಆರ್ ಸೆಪರೇಟೆಡ್ ಫ್ರಮ್ ದಿ ಓರ್ಸ್ ಥ್ರೂ ಎ ಪ್ರೋಸೆಸ್ ಕಾಲ್ಡ್ ಸ್ಮೆಲ್ಟಿಂಗ್. ಸೊ ಅದರಲ್ಲಿ ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಯಾವ್ಯಾವ ಒಂದು ಅದಿರುಗಳು ಹೆಚ್ಚಾಗಿ ಸಿಗುತ್ತೆ ಅಂತ ಹೇಳಿದಾಗ, ಸೊ ಐರನ್, ಹಾಗೆಯೇ ಮ್ಯಾಂಗನೀಸ್ ಮತ್ತು ಅಲ್ಯೂಮಿನಿಯಂ. ಸೊ ಇನ್ನೂ ಇದ್ದಾವೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸದ್ಯಕ್ಕೆ ಈ 3 ಒಂದು ಮಿನರಲ್ಸ್ಗಳನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಿ. ಸೊ ಇದಿಷ್ಟು ಈ ಕ್ಲಾಸಲ್ಲಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕೋಲ್ ಮತ್ತು ಪೆಟ್ರೋಲಿಯಮನ್ನು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.